नफरत, गुंडागर्दी, चोरी पर नजर रखने के लिए नया डिपार्टमेंट मंगलुरु में नए गृह मंत्री डॉक्टर जी परमेश्वर के आदेश अनुसार 2 दिनों से मंगलुरु में एंटी कम्युनल विंग ने काम करना शुरू कर दिया है। इस बारे में बात करते हुए मंगलुरु के पुलिस कमिश्नर कुलदीप कुमार जैन ने गृह मंत्री के रूप में अपने पहले मंगलुरु दौरे के दौरान डॉक्टर जी परमेश्वर ने घोषणा की थी कि एक सांप्रदायिक विरोधी शाखा एंटी कम्युनल विंग बनाई जाएगी। उन्होंने कहा कि उनके आदेश पर पिछले 2 दिनों से शहर में सांप्रदायिक विरोधी विंग ने काम करना शुरू कर दिया है। ये टीम सिटी स्पेशल ब्रांच CSB इंस्पेक्टर शरीफ के नेतृत्व में रची गई है। CSB इंस्पेक्टर ACP हेगड़े और 5 सदस्यों की टीम इसकी देख रेख करेगी। उन्होंने कहा कि इस संबंध में कोई दिक्कत होने पर टीम सीधे पुलिस कमिश्नर को रिपोर्ट देगी। टीम शहर में सांप्रदायिक और भाईचारा को बिगाड़ने, भड़काने और उकसाने पर नजर रखेगी और किसी भी तरह के नफरत भरे भाषण पर अन्य सांप्रदायिक संवेदनशील मुद्दों पर ध्यान देगी। इसके अलावा कम्युनल सेंसिटिव मर्डर, सांप्रदायिक संवेदनशील हत्याओं, जानवरों की चोरी, नैतिक पुलिसगिरी, खुद से कानून को हाथ में लेने वालों पर खास नजर रखी जा रही है और सांप्रदायिक संवेदनशील मुद्दों के आरोपियों पर नजर रखकर वक्त आने पर कार्रवाई की जाएगी। आगे बात करते हुए कहा कि 10 वर्षों में हुए सांप्रदायिक संवेदनशील मामलों पर भी विभाग नजर रखा हुआ है। अब राज्य में नफरत, गुंडागर्दी, चोरी, डकैती नहीं चलेगी, कहा कुलदीप कुमार जैन ने। एंटी कम्युनल विंग ಬಗ್ಗೆ ಏನು ಪ್ರಸ್ತಾವನೆ ಮಾಡಿದ್ರು, ಈಗಾಗಲೇ ನಾವು ಈ ಒಂದು ವಿಂಗ್ಗೆ ನಮ್ಮ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಒಂದು ಆದೇಶವನ್ನು ಹೊರಡಿಸಿದ್ದೀವಿ. ಈ ಕಾಪಿಯನ್ನು ಈಗ ನಿಮಗೆ ಎಲ್ಲರಿಗೂ ಗ್ರೂಪಲ್ಲಿ ನಾನು ಶೇರ್ ಮಾಡ್ತೇನೆ. ಬೇಸಿಕಲಿ ಈ ಆ್ಯಂಟಿ ಕಮ್ಯುನಲ್ ವಿಂಗ್ ನಮ್ಮ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ನಮ್ಮ ಇನ್ಸ್ಪೆಕ್ಟರ್ CSB ಸ್ಪೆಷಲ್ ಬ್ರಾಂಚ್ ಇದ್ದಾರೆ, ಅವರು ಹೆಡ್ ಮಾಡ್ತಾರೆ ಆ್ಯಂಟಿ ಕಮ್ಯುನಲ್ ವಿಂಗ್. ಅವರ ಜೊತೆಗೆ ಅವ್ರದ್ದು ಒಂದು 5-6 ಜನದ ತಂಡ ಇರ್ತದೆ. ದೇ ವಿಲ್ ಮಾನಿಟರ್ ದಿಸ್ ಆಲ್ ದ ಕಮ್ಯುನಲ್ ಆ್ಯಕ್ಟಿವಿಟೀಸ್ ಇನ್ ಅವರ್ ಸಿಟಿ. ಈ ತಂಡವನ್ನು ನಮ್ಮ CCB ACP ಈ ಹೆಗ್ಡೆರವರು ಇದ್ದಾರೆ, ಅವರ ಅಧೀನದಲ್ಲಿ ಕೆಲಸ ಮಾಡ್ತದೆ. ಆ್ಯಂಡ್ ದೇ ವಿಲ್ ಡೈರೆಕ್ಟ್ಲಿ ರಿಪೋರ್ಟ್ ಟು ಕಮಿಷನರ್ ಆಫ್ ಪೊಲೀಸ್. ಮೇನ್ ಫಂಕ್ಷನಿಂಗ್ ಹೇಳಬೇಕು ನಮ್ಮ ಆ್ಯಂಟಿ ಕಮ್ಯುನಲ್ ವಿಂಗ್ ಬಗ್ಗೆನ, ಎಲ್ಲ ಈ ಕಮ್ಯುನಲ್ ಸಂಬಂಧಪಟ್ಟದ ಏನು ಪ್ರಕರಣಗಳು ಈಗಾಗಲೇ ನಮ್ಮ ಸಿಟಿದಲ್ಲಿ ಆಗಿದೆ, ಈ ಎಲ್ಲ ಪ್ರಕರಣದ ಆರೋಪಿಗಳ ಮೇಲೆ ನಿಗಾ ಇಟ್ಕೊಳ್ಳೋದು, ಅವ್ರದ್ದು ಏನು ಕಾರ್ಯಾಚರಣೆ ಇದೆ, ಯಾವ ರೀತಿ ಅವ್ರು ನಡೆಸ್ಕೊಳ್ತಾ ಇದ್ದಾರೆ, ಏನಿದೆ ಅವ್ರದ್ದು ಕಾರ್ಯಾಚರಣೆ ಮೇಲೆ ನಿಗಾ ಇಟ್ಕೊಳ್ಳೋದು, ಹಾಗೂ ಈ ಎಲ್ಲ ಪ್ರಕರಣದಲ್ಲಿ ಟ್ರಯಲ್ ಮಾನಿಟ್ರಿಂಗ್ ಮಾಡೋದು, ದಿನನಿತ್ಯ ಅವರು ಕರೆಕ್ಟಾಗಿ ಕೇಸಸ್ಗೆ ಅಟೆಂಡ್ ಆಗ್ತಾ ಇದ್ದಾರಾ, ಟ್ರಯಲ್ ಸರಿಯಾಗಿ ನಡೀತಾ ಇದೆಯಲ್ಲ, ಯಾವುದೇ ಥರದ ವಿಕ್ಟಿಮ್ಸ್ಗೆ ಏನು ಸಮಸ್ಯೆ ಇವರ ಕಡೆಯಿಂದ ಆಗಬಾರ್ದು ಆ ಥರದ ಒಂದು ಮಾನಿಟ್ರಿಂಗ್ ಮಾಡ್ತಾರೆ. ಹಾಗೂ ಈ ಬೇರೆ ಯಾವುದೇ ವಿಚಾರದ ಈ ಕಮ್ಯುನಲ್ ವಿಚಾರಕ್ಕೆ ಏನಾನು ಆದರೆ ಅಥವಾ ಈ ಹೇಟ್ ಸ್ಪೀಚಸ್ ಇರ್ಬೋದು, ಕೇಸಸ್ ಆಫ್ ಅಸಾಲ್ಟ್ ಇನ್ ದ ನೇಮ್ ಆಫ್ ಮಾರಲ್ ಪೊಲೀಸಿಂಗ್ ಇರ್ಬೋದು, ಅಥವಾ ಈ ಸೋಷಿಯಲ್ ಮೀಡಿಯಾನು ಮಾನಿಟ್ರಿಂಗ್ ಮಾಡ್ತಾರೆ. ಅದ್ರ ಜೊತೆಗೆ ಈ ಏನಾದರೂ ಕ್ಯಾಟಲ್ ಕೇಸಸ್ ಪ್ರಕರಣ ಏನಿರ್ತದೆ ಅದು ಸಂಬಂಧಪಟ್ಟದೆ. ಸೊ ಎನಿ ಕೇಸಸ್ ವಿಚ್ ಹ್ಯಾವ್ ಬೇರಿಂಗ್ ಆನ್ ದ ಕಮ್ಯುನಲ್ ಹಾರ್ಮನಿ ಆಫ್ ದ ಸಿಟಿ, ಈ ಎಲ್ಲ ಪ್ರಕರಣವನ್ನು ಇರ್ಬೋದು, ಗತಿವಿಧಿಯನ್ನು ಇರ್ಬೋದು, ಅದು ಡೇ ಟು ಡೇ ಮಾನಿಟರ್ ಮಾಡ್ತಾರೆ ಹಾಗೂ ಆ್ಯಕ್ಷನಬಲ್ ಇಂಟೆಲಿಜೆನ್ಸು ಕಲೆಕ್ಟ್ ಮಾಡ್ತಾರೆ. ಸೊ ದಟ್ ಎನಿ ಸಚ್ ಆ್ಯಕ್ಟಿವಿಟೀಸ್ ಕ್ಯಾನ್ ಬಿ ಪ್ರಿವೆಂಟೆಡ್ ಇನ್ ನಿಯರ್ ಫ್ಯೂಚರ್. ಸೊ ಈ ಒಂದು ಮ್ಯಾಂಡೇಟಿಂದ ನಾವು ಈ ವಿಂಗವನ್ನು ಪ್ರಾರಂಭ ಮಾಡಿದ್ದೀವಿ. ಈಗಾಗಲೇ ಈ ಎಲ್ಲ ಪ್ರಕರಣಗಳು ನಾವು ಪಟ್ಟಿ ಮಾಡಿಸ್ಕೊಂಡಿದ್ದೀವಿ. ಈ ಮಾನಿಟ್ರಿಂಗ್ ಆಲ್ರೆಡಿ ಶುರು ಆಗಿಬಿಟ್ಟಿದೆ ಆ್ಯಂಡ್ ಟ್ರಯಲು ಮಾನಿಟರ್ ಆಗ್ತಾ ಇದೆ, ಮತ್ತು ಆ್ಯಕ್ಷನಲ್ ಇಂಟೆಲಿಜೆನ್ಸ್ ಕರೆಕ್ಟ್ ಮಾಡೋದ್ರ ಸಂಬಂಧ ಕೂಡಿದ್ದು ಕಾರ್ಯಾಚರಣೆ ನಡೆದಿದೆ. ಸೊ ಅವರು ಬ್ಯಾಕ್ ಎಂಡಲ್ಲಿ ಆಫೀಸಲ್ಲಿ ಇರ್ತಾರೆ, ಪ್ಲಸ್ ಫೀಲ್ಡಲ್ಲಿಯೂ ಸಹ ಇವರು ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಾರೆ. ಈಗ ಫಸ್ಟ್ ಘಟನೆ ಬಂದರೆ ಅಫ್ಕೋರ್ಸ್ ಅದು ಸ್ಟೇಷನ್ ವ್ಯಾಪ್ತಿ ಬಂದೇ ಬರ್ತದೆ. ಬಂದಾದಮೇಲೆ ಇವರು ಸಹ, ಈ ವಿಂಗ್ರವರು ಸಹ ಇದಕ್ಕೆ ಇಮಿಡಿಯೇಟ್ಲಿ ಭೇಟಿ ನೀಡಿ ಏನೇನು ಮಾಹಿತಿ ಕಲೆ ಹಾಕಬೇಕು ಅದ್ರ ಬಗ್ಗೆ ಮಾಹಿತಿ ಕಲೆ ಹಾಕಿ ಆಮೇಲೆ ಮುಂದಿನ ಕಾರ್ಯಾಚರಣೆಯನ್ನು ಈ ವಿಂಗ್ ಮುಖಾಂತರ ಮಾಡೋದಕ್ಕೆ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಅದು ಇನ್ನು ಮುಂದಿನ ದಿನದಲ್ಲಿ ಅದ್ರ ಬಗ್ಗೆ ಕ್ಲಾರಿಫಿಕೇಶನ್ ಕೊಡ್ತೀವಿ.
ಸಿ ಮಾನಿಟರಿಂಗ್ ಅದೇ ಇನ್ಸ್ಪೆಕ್ಟರ್ CSB ಇನ್ಸ್ಪೆಕ್ಟರ್ ಲೀಡ್ ಮಾಡ್ತಾರೆ ಈ ತಂಡವನ್ನು ಆ್ಯಂಟಿ ಕಮ್ಯುನಲ್ ವಿಂಗ್ ವಿಚ್ ವಿಲ್ ರಿಪೋರ್ಟ್ ಟು ACP CCB ಆ್ಯಂಡ್ ಕಮಿಷನರ್ ಆಫ್ ಪೊಲೀಸ್. ಹಾಂ ಅಫ್ಕೋರ್ಸ್ ಏನಾದರೂ ವಿಚಾರ ಪ್ರಿವೆಂಟ್ ಮಾಡೋದಕ್ಕೆ ಇರ್ಬೋದು ಅಥವಾ ಎನಿಥಿಂಗ್ ವಿಚ್ ಕ್ಯಾನ್ ಬ್ರಿಂಗ್ ಕಾಸ್ ಪ್ರಾಬ್ಲಮ್ ಇನ್ ದ ಸಿಟಿ ಅಂತ ವಿಚಾರವಾಗಿ ನಾವು ಸುಮೋಟೋನು ಕಾರ್ಯಾಚರಣೆ ಮಾಡ್ತೀವಿ. ಇಟ್ ಶುಡ್ ವರ್ಕ್ ವಾಟ್ ಈಸ್ ದಟ್ ಮ್ಯಾಂಡೇಟ್, ಆ ವರ್ಕ್ ಪ್ರಕಾರ ಮಾಡಬೇಕು. ಓನ್ಲಿ ಗುಡ್ ಡೆಡಿಕೇಟೆಡ್ ಆ್ಯಂಡ್ ಡಿಸರ್ವಿಂಗ್ ಪೀಪಲ್ ವಿಲ್ ವರ್ಕ್. ಇಟ್ ವಿಲ್ ನಾಟ್ ಬಿ ಜಸ್ಟ್ ಒಂದು ಪಾರ್ಕಿಂಗ್ ಸ್ಟೇಷನ್ ಥರ ಇರುವುದಿಲ್ಲ. ಆ್ಯಕ್ಟಿವ್ ಪೀಪಲ್ ವಿಲ್ ವರ್ಕ್ ಹೂ ವಿಲ್ ರಿಯಲಿ ensure that communal harmony is maintained in our city. Oh, that is already being investigated by the local police only. Ullal police level ಮಾಡ್ತಾ ಇದ್ದಾರೆ. But now they will first start with the monitoring and collecting actionable intelligence so that future incidents will try to prevent or something like that. As of now 10 years we are monitoring. We have started monitoring for last 10 years. In different categories different cases are there. So totally roughly I believe around 200 cases they will be monitoring in last 10 years, which includes cattle theft, cases of assault with respect to moral policing, murders, 307, all such cases.